ಸರ್ಕಾರದ ಗಮನಕ್ಕೆ ತಂದಿದ್ದಾವೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟನೇ ಮೊದಲ ಹಕ್ಕು. ಎಲ್ಲ ಅಂಗಾಂಗಗಳಲ್ಲೂ ಕೂಡ ಇವತ್ತು ನಾವು 80 ದಿನಗಳಾದರೂ ಕೂಡ ಯಾಕೆ ಇವತ್ತು 81ನೇ ದಿನದಲ್ಲಿ ಹೋರಾಟಕ್ಕೆ ಇಳಿದ್ವಿ? ನಮಗೆ ಅನ್ಯಾಯ ಆಗಿದೆ, ನಮಗೆ ತೊಂದರೆ ಆಗಿದೆ. ನಾಗರಿಕ ಬಂಧುಗಳು ನಮ್ಮನ್ನು ಒಂದು ದಿನ ಕ್ಷಮಿಸ್ರಿ. ಯಾಕಂದ್ರೆ ಸ್ವತಂತ್ರ ಬರ್ಲಿಕ್ಕೆ ಸಾಕಷ್ಟು ವರ್ಷಗಳಾಯ್ತು, ಅನೇಕ ರೀತಿಯ ತೊಂದರೆಗಳು ಕೂಡ ಆದವು. ಆದರೆ ಇವತ್ತು ನಮಗೇನು ತೊಂದರೆ ಆಗೋದಿಲ್ಲ. ಒಂದು ದಿನ ನಮಗೆ ಸಹಕರಿಸಿ, ಕೆಲವೊಂದು ಗಂಟೆಗಳು ನೀವು ಸಹಕರಿಸಿದ್ರೆ ನಾವು ಮುಂದೆ ಹೋಗ್ತಾ ಇರ್ತೇವೆ. ಇವತ್ತು ರೈತ ಇದ್ದರೆ ತಾನೇ ಅನ್ನ ತಿನ್ನೋದು, ಬೆಳಗ್ಗೆ ಹೇಳ್ತಾನೆ ಕಾಫಿ ಕುಡಿಯೋದು, ಬೆಳಗ್ಗೆ ಹೇಳ್ತಾನೆ ಹಾಲು ಕುಡಿಯೋದು, ಬೆಳಗ್ಗೆ ಹೇಳ್ತಾನೆ ತಿಂಡಿ ತಿನ್ನೋದು. ರೈತನೇ ಭೂಮಿನೇ ಇದ್ದ ಮೇಲೆ ಹೆಂಗ್ ನೀವು ಕೊಡ್ತೀರಿ? ಕೈಗಾರಿಕೆ ಮೂಲ ವಸ್ತುಗಳು ತಿನ್ನಕ್ಕೆ ಆಗ್ತದ? ಕೈಗಾರಿಕೆ ಮೂಲ ವಸ್ತುಗಳು ತಿನ್ಲಿಕ್ಕೆ ಆಗ್ತದೆ, ಆಹಾರ ತಿನ್ಬೇಕಲ್ಲ. ಇವತ್ತು ಯಾಕೆ ಈ ಕೈಗಾರಿಕೆಗಳು ನಾವು ವಿರೋಧ ಇಲ್ಲ, ಕೈಗಾರಿಕೆಗಳಲ್ಲಿ ವಿರೋಧ ಇಲ್ಲ. ಕೈಗಾರಿಕೆಗಳು C&D ಭೂಮಿಯಲ್ಲಿ ಮಾಡಿ, ಅಂದ್ರೆ ಕೃಷಿಯೇತರ ಭೂಮಿಯಲ್ಲಿ ನೀವು ಮಾಡಿ ಅಂತೇಳಿ ನಾವು ಒತ್ತಾಯವನ್ನು ಸರ್ಕಾರದ ಮೇಲೆ ಮಾಡ್ತಾ ಇದ್ವಿ. ನಾವೆಲ್ಲ ಕೂಡ ಅನ್ನದಾತರು ಅನ್ನವನ್ನು ಉಳಿಸುವಂತ ಕೆಲಸ ಮಾಡಬೇಕು. ನಮಗೇನು ವಿಷಯ ಗೊತ್ತಿಲ್ಲ, ನೀವು ದುಡ್ಡು ಕೊಟ್ರೆ ನಾವು ಇಟ್ಕೊಳ್ಳೋ ಶಕ್ತಿ ಇಲ್ಲ. ನಮಗ್ ಗೊತ್ತಿರೋದು ಭೂಮಿ ನಮ್ಮ ತಾಯಿ. ನಾವು ಬದುಕ್ತೇವೆ, ನನ್ನ ಮಕ್ಕಳು ಬದುಕ್ತೇವೆ, ಮುಂದೆ ಸಮಾಜಕ್ಕೆ ಬದುಕ್ತೇವೆ. ಸರ್, ನಿಮ್ಮ ಬೈಕ್ ರ್ಯಾಲಿ ಒಂದು ವೇಳೆ ಪೊಲೀಸು ಮತ್ತೆ ಸರ್ಕಾರ ಏನಾದ್ರು ಅಡ್ಡಪಡಿಸಿದ್ರೆ ಏನ್ ಮಾಡ್ತೀರಾ ಸರ್? ಈಗ 46 ವರ್ಷದ ಸಂಘಟನೆ ಅಂತ ನಾವು ಹೇಳ್ತಾ ಇದ್ದೀವಿ. ಅಡ್ಡ ಹಾಕಿದ್ರೆ ಅವ್ರಿಗೆ ತೊಂದರೆ ಆಗ್ತದ. ಹೊಸ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ಬರ್ತದದು. ನಾವೇನು ಮಾಡೋಷ್ಟಿಲ್ಲ. ಇಡೀ ರಾಜ್ಯದ ರೈತರು ಈಗ ಬೆಂಗಳೂರು, ಕೆಲವರು ಬಂದಿದ್ದಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಕೆಲವರು ಬಂದಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ. ಅವರೆಲ್ಲ ಕೂಡ ಎಲ್ಲೆಲ್ಲಿ ಹೋರಾಟವನ್ನು ಮಾಡಬೇಕು, ನಾವು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಮಾತ್ರ ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ರೆ, ಅವರೇನಾದ್ರು ಪೊಲೀಸ್ ಕಿರಿಕಿರಿ ಮಾಡಿದ್ರೆ ಹೋರಾಟ ಎಲ್ಲೆಲ್ಲೋ ಶುರು ಆಗ್ತದೆ. ಅದು ಜವಾಬ್ದಾರಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಹೊಣೆ. ಅಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಸರಿಸುಮಾರು 80 ದಿನಗಳಿಂದ ಹೋರಾಟವನ್ನು ರೈತರು ಮಾಡ್ತಾ ಇದ್ದಾರೆ. ನಾಳೆ 81ನೇ ದಿನದಲ್ಲಿ ಇಡೀ ರಾಜ್ಯದ ರೈತರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ 13 ಹಳ್ಳಿಗಳ ಹೋರಾಟ ಸಮಿತಿಯ ಮತ್ತು ದಲಿತ ಸಂಘರ್ಷಣೆ ಹಾಗೂ ಪ್ರಗತಿಪರ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ಮಾನವ ಹಕ್ಕುಗಳ ಹೋರಾಟ ಸಮಿತಿ, ಇನ್ನೂ ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಾಳೆ 11ವರೆಗೆ ಇವತ್ತು ಬೈಕ್ ರ್ಯಾಲಿಯನ್ನು ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮಕ್ಕೆ ನಾವು ಸಜ್ಜಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿನ ಸಂಸದರಾದಂತಹ K ಸುಧಾಕರ್ ಅವರು ಕೂಡ ಭಾಗಿಯಾಗ್ತಾರೆ. ಮತ್ತು ಈ ಒಂದು ಚಿಕ್ಕಬಳ್ಳಾಪುರ ಶಾಖಾ ಮಠ, ಒಕ್ಕಲಿಗರ ಶಾಖಾ ಮಠದ ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾರೆ. ಮತ್ತು ಇನ್ನೊಂದು ನಮ್ಮ ಸ್ವಾಮೀಜಿಗಳಾದಂತಹ ಆನಂದ್ ಗುರೂಜಿಯವರು ಕೂಡ ನೇರವಾಗಿ ಬಂದು ಅವರ ಬೈಕ್ ಮುಖಾಂತರ ಚಾಲನೆ ಮಾಡುವಂತ ಕೆಲಸಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ಎಲ್ಲ ರೈತವರು ಮತ್ತು ಅನ್ನ ತಿನ್ನುವಂತ ಎಲ್ಲ ನಾಗರಿಕ ಬಂಧುಗಳು ಕೂಡ ಈ ಒಂದು ಭೂಮಿಯ ವಿಚಾರದಲ್ಲಿ ರೈತರಿಗೆ ಸಹಕಾರವನ್ನು ಕೊಡಬೇಕು. ವಿಶೇಷವಾಗಿ ನಾಳೆ ಏನು ರಾಷ್ಟ್ರೀಯ ಹೆದ್ದಾರಿ ಹೋಗುವಂತ ಎಲ್ಲ ನಾಗರಿಕ ಬಂಧುಗಳಿಗೆ ನಾವು ಕಳಕಳಿಯಿಂದ ಮನವಿ ಮಾಡ್ತೇವೆ. ರೈತನ ಪರವಾಗಿ ತಾವೆಲ್ಲರೂ ಕೂಡ ನಿಲ್ಲಬೇಕು ಅಂತೇಳಿ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡ್ತೇವೆ. ಈಗಾಗಲೇ ಈ ವಿಚಾರವಾಗಿ ನಮಗಿನ ಹೆಚ್ಚಿನ ರೀತಿಯಲ್ಲಿ ತಮಗೂ ಕೂಡ ಗೊತ್ತಿದೆ. ರೈತರು ಯಾರು, ಹೋರಾಟ ಮಾಡ್ತಾ ಇರೋ ಜನ ಯಾರು, ಹೋರಾಟದ ಸ್ಥಿತಿ ಯಾವ ರೀತಿ ಇದೆ. ಈ 80 ದಿನದ ಹೋರಾಟದಲ್ಲಿ ಇವತ್ತು ರಾತ್ರಿ ಅನ್ನದೇ, ಹಗಲು ಅನ್ನದೇ, ರಾತ್ರಿ ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಮಲಗಿ ಹೋರಾಟವನ್ನು ಮುಂದುವರಿಸ್ತಾವ್ರೆ. ಮಳೆ ಬಂದರೂ ಕೂಡ ಹೋರಾಟದಲ್ಲಿ ಸಕ್ರಿಯಾಗಿದ್ದಾರೆ. ಏನು ಇವತ್ತು ನಮ್ಮ ದನಕರುಗಳು ಕೂಡ ಇಲ್ಲೇ ಕಟ್ಟಿ ಹಾಕಿ ಹಾಲನ್ನು ಇಲ್ಲಿಂದನೇ ಸರಬರಾಜು ಮಾಡ್ತಾ ಇದ್ದೇವೆ. ಇದು ಯಾರು ರೈತರು ಅನ್ನೋದ್ರ ಬಗ್ಗೆ ನಮಗಿನ ಹೆಚ್ಚಿನ ರೀತಿಯಲ್ಲಿ ತಮಗೆ ಸ್ಪಷ್ಟತೆ ಗೊತ್ತಿದೆ. ಅದರಲ್ಲೂ ಕೂಡ ಜಿಲ್ಲಾಡಳಿತ ಯಾರು ಭೂಮಿಯನ್ನು ಕಳ್ಕೊಳ್ತಾವ್ರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂತ ಆದೇಶ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಗುಪ್ತದಳ ಸಂಪೂರ್ಣವಾಗಿ ವಿಫಲವಾಗಿದೆ, ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ರೈತರು ನಮಗ್ ಭೂಮಿ ಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್, ಒಂದು ವೇಳೆ ಈಗ ಎರಡು ಗುಂಪುಗಳು ಒಂದೇ ರೀತಿಯಲ್ಲಿ ಅವ್ರದಾದಂತ ಶೈಲಿಯಲ್ಲಿ ಅವರು ಹೋರಾಟ ಮಾಡಿದ್ರೆ ಈಗ ನ್ಯಾಯಯುತವಾಗಿ ಇರೋದು ಯಾರು ಅನ್ನೋದು ತಮ್ಮಂತವರು ಸೂಕ್ಷ್ಮವಾಗಿ ಅರಿಬೇಕಾಗ್ತದೆ. ಇವತ್ತು ಎಷ್ಟು ಜನ ಹೋರಾಟವನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟು ರಾತ್ರಿ ಎಷ್ಟು ಜನ ಮಲಗಿದ್ದಾರೆ ಈ ಧರಣಿಯಲ್ಲಿ, ಎಷ್ಟು ಜನ ಚಳುವಳಿಗಳಲ್ಲಿ ಭಾಗವಹಿಸಿದ್ದಾರೆ,
ಭಾಗವಹಿಸಿರುವಂತ ಜನಕ್ಕೆ ಯಾರು ಬೆಂಬಲವನ್ನು ಕೊಟ್ಟಿದ್ದಾರೆ ಜನ ಬಹಳ ದೊಡ್ಡ ಮಟ್ಟದಲ್ಲಿ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ತಮಗೂ ಗೊತ್ತು, ಜಿಲ್ಲಾಡಳಿತಕ್ಕೂ ಗೊತ್ತು. ಇವತ್ತು ಏನು ದ್ವಂದ್ವ ನೀತಿಯನ್ನು ಹೇಳ್ತಾ ಇದಲ್ಲ, ಮಹಾರಾಜರ ಕಾಲದಿಂದನೂ ಕೂಡ ಇದು ಒಂದು ಪರ ಮತ್ತು ವಿರೋಧ ಐತೆ. ಅದು ಯಾವ್ದು ಸತ್ಯ ಯಾವುದೇ ಧರ್ಮ ಯಾವುದ್ರ ಬಗ್ಗೆ ಒಂದು ಜಿಲ್ಲಾಡಳಿತ ಸರ್ಕಾರ ಸ್ಪಷ್ಟೀಕರಣ ಕೊಡ್ಲಿ. ಸರ್, ನಿಮ್ ಬೈಕ್ ಜಿಲ್ಲಾಡಳಿತ ಅಥವಾ SP ಅವ್ರ ಪೊಲೀಸ್ ಬಿಗಿ ಬಂದೋಬಸ್ತ್ ಪರ್ಮಿಷನ್ ಕೊಟ್ಟಿದ್ದಾರಾ? ಈಗ ಜಿಲ್ಲಾಡಳಿತ ಆಗ್ಲಿ ಸರ್ಕಾರ ಆಗ್ಲಿ ರೈತನಿಗೆ ಪರ್ಮಿಷನ್ ಏನ್ ಬೇಕು, ಯಾಕೆ ಕೊಡಬೇಕು? ನಾವೇನ್ ಕೇಳಿದ್ವಿ ಅವ್ರು ಪರ್ಮಿಷನ್ ಕೊಡು ಅಂತೇಳಿ? ನಾವು ಕರ್ನಾಟಕ ರಾಜ್ಯ ರೈತ ಸಂಘ 46 ವರ್ಷದ ಇತಿಹಾಸ ಇರುವಂತ ಸಂಘಟನೆ, ಅಡಿಯಲ್ಲಿ ಬರುವಂತ ಎಲ್ಲ ನಾವು ಹೋರಾಟಗಾರಿದ್ವಿ. ಇವತ್ತು ನಾವು 1 ತಿಂಗಳ ಹಿಂದೆನೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನೋಡಪ್ಪ, ನಾವೆಲ್ಲ ಬೆಂಗಳೂರಿಗೆ ಮುತ್ತಿಗೆ ಆಗ್ತಾ ಇದ್ದೇವೆ ಅಂದ್ರೆ ಯಾರ ಪರವಾಗಿ? ರೈತನ, ಅನ್ನದಾತನ ಪರವಾಗಿ. ನಮ್ಮ ತಾಯಿ, ಭೂಮಿ ತಾಯಿಯ ಒಡಲು ಕಳೆದೋಗ್ತಾ ಇದೆ, ಆದ್ರೂ ನಾವು ಇದ್ದೇವೆ ಅನ್ನೋದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಹಂಗಾದ್ರೆ ನಾವು ಅರ್ಜಿ ಹಾಕೋದಾದ್ರೆ ಸರ್ಕಾರಕ್ಕ ಯಾಕ ಇವತ್ತು 80 ದಿನಗಳಾಗಿದೆ, ಯಾಕೆ ತಾವು ಮಾಡಲಿಲ್ಲ? ಅರ್ಜಿ ಹಾಕಿದೀವಲ್ಲ 2 ವರ್ಷದಿಂದನೇ ನಾವು. ನಮ್ಮ ಹೋರಾಟ ಪ್ರಾಮಾಣಿಕವಾಗೈತೆ, ಸಿದ್ಧಾಂತದಲ್ಲಿದ್ದೇವೆ. ನಮ್ಮ ಹಕ್ಕನ್ನು ಉಳಿಸ್ಲಿಕ್ಕೆ ನಾವು ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ನಾವು ಹೋಗ್ತಾ ಇದ್ದೀವಿ. ಸರ್, ಸಂವಿಧಾನ ಶಕ್ತಿಯನ್ನು